ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಇವತ್ತಿಗೆ ನಾವು ಕೇವಲ ಭಾರತದ ಆಪ್ತ ಮಿತ್ರನಲ್ಲದೆ ಯುರೋಪ್ ಒಕ್ಕೂಟ ಮತ್ತು ನ್ಯಾಟೋದ ಪೂರ್ಣ ಸದಸ್ಯನಾಗಿರುವ ಒಂದು ಪ್ರಬಲ ದೇಶದ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೂ ಈ ದೇಶ ಇತ್ತೀಚೆಗೆ ಭಾರತದ ಬಳಿ ಇಡೀ ಪ್ರಪಂಚದ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಸಹಾಯವನ್ನು ಕೇಳಿದೆ. ಸೊ ಆ ದೇಶ ಹೇಳಿದ್ದೇನು ನಿಮ್ಗೆ ಗೊತ್ತಾ? ಭಾರತವೇ ದಯವಿಟ್ಟು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸಿ ನಮಗೆ ತುರ್ತಾಗಿ ಸೀಸ್ ಫೈರ್ ಅಗತ್ಯವಿದೆ ಅಂತ ಹೇಳಿದೆ. ಯಾವಾಗ ಈ ಮಿತ್ರ ದೇಶ ಭಾರತದ ಬಳಿ ಹೀಗೊಂದು ಮನವಿ ಮಾಡಿತ್ತೋ ತಕ್ಷಣವೇ ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರು ಯುರೋಪ್ಗೆ ಹಾರಿದ್ರು. ಹಾಗೂ ಅಲ್ಲಿ ಯುರೋಪ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇನ್ ಅವರನ್ನ ಭೇಟಿಯಾಗಿ ಅಮೆರಿಕವನ್ನೇ ನಡಗಿಸುವಂತಹ ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ರು. ಇದಷ್ಟೇ ಅಲ್ಲ, ಯುರೋಪ್ನಿಂದ ಹಿಡಿದು ಬ್ರಿಟನ್ವರೆಗಿನ ಎಲ್ಲ ಪ್ರಮುಖ ದೇಶಗಳು ಇರಾನ್ ಜೊತೆಗಿನ ಯುದ್ಧದಲ್ಲಿ ಸಿಲುಕಿರುವ ಅಮೆರಿಕಾಗೆ ಬೆಂಬಲ ನೀಡಲು ನೇರವಾಗಿ ನಿರಾಕರಿಸಿವೆ. ಹಾಗೂ ಇದು ಅಮೆರಿಕಾಗೆ ಸಿಕ್ಕಿರುವ ಅತಿ ದೊಡ್ಡ ಸೋಲು. ಸೊ ಈಗ ಇಡೀ ಪ್ರಪಂಚಕ್ಕೆ ಒಂದು ವಿಚಾರ ಅಂತೂ ಸ್ಪಷ್ಟವಾಗಿ ಅರ್ಥವಾಗಿದೆ. ಅಸಲಿ ಶಕ್ತಿ ಇರುವುದು ಭಾರತದ ರಾಜತಾಂತ್ರಿಕತೆಯಲ್ಲಿ ಅನ್ನೋದು. ಹಾಗೂ ಈ ಭೀಕರ ಯುದ್ಧವನ್ನು ತಡೆಯಬಲ್ಲ ಏಕೈಕ ದೇಶವೆಂದರೆ ಅದು ಭಾರತ ಮಾತ್ರ. ಯಾಕಂದರೆ ಭಾರತದ ವಿದೇಶಾಂಗ ನೀತಿಯು ಪ್ರಪಂಚದಲ್ಲಿ ಅತ್ಯಂತ ವೇಗ, ನಿಷ್ಪಕ್ಷಪಾತ ಮತ್ತು ಪ್ರಭಾವಶಾಲಿಯಾಗಿದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಶೇಷ ಎಪಿಸೋಡಲ್ಲಿ ನಾವು ನ್ಯಾಟೋ ದೇಶದ ಬೇಡಿಕೆಯನ್ನು ಭಾರತ ಈಡೇರಿಸುತ್ತಾ, ಭಾರತ ತನ್ನ ಸ್ವಂತ ಬಲದಿಂದ ಈ ಯುದ್ಧವನ್ನು ತಡೆಯುವುದಕ್ಕೆ ಶಕ್ತವಾಗಿದೆಯಾ, ಹಾಗೂ ಟ್ರಂಪ್ ಅವರ ಈ ಅತಿ ದೊಡ್ಡ ರಾಜತಾಂತ್ರಿಕ ಸೋಲಿಗೆ ಕಾರಣವೇನು ಅನ್ನೋ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಅದಕ್ಕಾಗಿ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಭಾರತದ ಈ ಜಿಯೋ ಪಾಲಿಟಿಕ್ಸ್ ರಣನೀತಿಗಾಗಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ. ಸೊ ಗೆಳೆಯರೆ, ಮೊದಲನೆಯದಾಗಿ ಯುದ್ಧ ನಿಲ್ಲಿಸಲು ಭಾರತದ ಸಹಾಯ ಕೇಳಿದ ಆ ಮಿತ್ರ ದೇಶ ಯಾವುದು ಅಂತ ನೋಡೋಣ. ಆ ನ್ಯಾಟೋ ಮತ್ತು ಯುರೋಪ್ ಒಕ್ಕೂಟದ ದೇಶದ ಹೆಸರು ಫಿನ್ಲ್ಯಾಂಡ್. ಹೌದು, ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಈ ಯುದ್ಧವನ್ನು ತಕ್ಷಣ ನಿಲ್ಲಿಸಲು ಜಗತ್ತು ಪ್ರಯತ್ನಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೂ ಇದೇ ವೇಳೆ ಅವರು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ತರುವುದಕ್ಕಾಗಿ ಭಾರತವು ಅತಿ ಮುಖ್ಯ ಪಾತ್ರ ವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಗೆಳೆಯರೆ, ಇತ್ತೀಚೆಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಇರಾನಿನ ನಾಯಕರೊಂದಿಗೆ ಹಲವು ಸುತ್ತಿನ ಮಾತುಕತೆಯೂ ಕೂಡ ನಡೆಸಿದ್ದಾರೆ. ಸೊ ಹೀಗಿರುವಾಗ ಭಾರತ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದರೆ ಪರಿಸ್ಥಿತಿ ಸುಧಾರಿಸುತ್ತದೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗೆಳೆಯರೆ, ನಿಮಗಿದು ಗೊತ್ತಿರಲಿ, ಇದೇ ಮಾರ್ಚ್ 4ರಿಂದ 7ರವರೆಗೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರು ಭಾರತಕ್ಕೆ ಭೇಟಿ ನೀಡಿದರು. ನವದೆಹಲಿಯಲ್ಲಿ ನಡೆದ ರೈಸನ್ಸ್ ಡೈಲಾಗ್ 2026 ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿದ್ದರು. ಇರಾನ್ನಲ್ಲಿ ನಡೆಯುತ್ತಿರುವ ವಿನಾಶ ಮತ್ತು ಕದನ ವಿರಾಮದ ಪ್ರಯತ್ನಗಳ ಕುರಿತು ಮಾತನಾಡುತ್ತಾ ಅವರು, ನಮಗೆ ಕದನ ವಿರಾಮದ ಕಟ್ಟುನಿಟ್ಟಿನ ಅಗತ್ಯವಿದೆ, ಇದರಲ್ಲಿ ಯುರೋಪ್ ಮತ್ತು ಮುಖ್ಯವಾಗಿ ಭಾರತ ಸೇರಿಕೊಳ್ಳಬಹುದು ಅಂತ ನಾನು ಯೋಚಿಸುತ್ತಿದ್ದೇನೆ. ಯಾಕಂದ್ರೆ ನವದೆಹಲಿಯ ಮೇಲೆ ಎರಡು ಕಡೆಯವರೆಗೂ ಅಂದರೆ ಅಮೆರಿಕ ಮತ್ತು ಇರಾನ್ಗೆ ಅಪಾರ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಗೆಳೆಯರೆ, ಇರಾನ್ ಯುದ್ಧವು ಇಡೀ ಪಶ್ಚಿಮ ಏಷ್ಯಾವನ್ನ ಆವರಿಸುತ್ತಿರುವ ಈ ಹೊತ್ತಿನಲ್ಲಿ ಸ್ಟಬ್ ಅವರ ಈ ಹೇಳಿಕೆ ಬಹಳ ಮಹತ್ವ ಪಡೆದುಕೊಂಡಿದೆ. ಇರಾನ್ನ ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆಗಿರುವುದರಿಂದ ಪ್ರಪಂಚದ ಬಹುಪಾಲು ಇಂಧನ ಪೂರೈಕೆ ಸ್ಥಗಿತಗೊಂಡಿದೆ. ಆದರೆ ಇಲ್ಲಿ ಇರಾನ್ ಭಾರತದ ಹಡಗುಗಳನ್ನು ತಡೆದಿಲ್ಲ. ಇತ್ತೀಚೆಗೆ ಎಸ್ ಜಯಶಂಕರ್ ಅವರು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅಕ್ಚಿ ಅವರೊಂದಿಗೆ ಹಲವು ಬಾರಿ ಫೋನ್ನಲ್ಲಿ ಮಾತನಾಡಿದ್ದಾರೆ. ಇದಷ್ಟೇ ಅಲ್ಲ, ಸ್ವಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇರಾನ್ ಅಧ್ಯಕ್ಷರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದ್ದಾರೆ. ಸೊ ಈಗ ಯುರೋಪ್ ಕಡೆ ಬರೋಣ. ಸೋಮವಾರ ಬೆಲ್ಜಿಯಂನಲ್ಲಿ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇನ್ ಅವರನ್ನು ಆತ್ಮೀಯವಾಗಿ ಭೇಟಿಯಾದರು. ಪಶ್ಚಿಮ ಏಷ್ಯಾ ಮತ್ತು ಉಕ್ರೇನ್ನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಇಬ್ಬರು ಸುದೀರ್ಘ ಚರ್ಚೆಯೂ ಕೂಡ ನಡೆಸಿದ್ರು. ಹಾಗೆಯೇ ಜಯಶಂಕರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಭೇಟಿಯ ಬಗ್ಗೆ ಬರೆಯುತ್ತಾ, ಇವತ್ತು ಮಧ್ಯಾಹ್ನ ಉರ್ಸುಲಾ ಅವರನ್ನು ಭೇಟಿಯಾಗಿದ್ದು ತುಂಬ ಖುಷಿ ಕೊಟ್ಟಿದೆ. ಜನವರಿಯಲ್ಲಿ ಅವರು ಭಾರತಕ್ಕೆ ನೀಡಿದ್ದ ಯಶಸ್ವಿ ಭೇಟಿಯು ನಮ್ಮ ಸಂಬಂಧದಲ್ಲಿ ಮಹತ್ವದ ತಿರುವು ನೀಡಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಪ್ರತಿಯಾಗಿ ಉರ್ಸುಲಾ ಅವರು ಕೂಡ ಇವತ್ತಿಗೆ ಎಸ್ ಜಯಶಂಕರ್ ಒಂದಿಗೆ ಉತ್ತಮ ಸಭೆ ನಡೆಯಿತು. ಜನವರಿಯಲ್ಲಿ ನಡೆದ EU ಭಾರತ ಶೃಂಗಸಭೆಯಲ್ಲಿ ನಾವು ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಮತ್ತು ಭದ್ರತೆ ಹಾಗೂ ರಕ್ಷಣಾ ಪಾಲುದಾರಿಕೆಗೆ ಸಹಿ ಹಾಕಿದ್ದೇವೆ. ಇದರಿಂದ ಯುರೋಪ್ ಮತ್ತು ಭಾರತದ ಜನರಿಗೆ ಆದಷ್ಟು ಬೇಗ ಲಾಭ ಸಿಗಲಿದೆ. ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ನಮ್ಮೆಲ್ಲರ ಗುರಿಯಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದಹಾಗೆ ಜಯಶಂಕರ್ ಅವರು EU ಉಪಾಧ್ಯಕ್ಷೆ ಕಾಜಾ ಕಲ್ಲಾಸ್ ಅವರ ಆಹ್ವಾನದ ಮೇರೆಗೆ ಬೆಲ್ಜಿಯಂಗೆ 2 ದಿನಗಳ ಪ್ರವಾಸವನ್ನು ಕೈಗೊಂಡಿದ್ರು. 27 EU ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳೊಂದಿಗೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಸೊ ಈಗ ಎಲ್ಲಕ್ಕಿಂತ ಮಹತ್ವದ ವಿಚಾರಕ್ಕೆ ಬರೋಣ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಶುರು ಮಾಡಿರುವ ಇರಾನ್ ಯುದ್ಧ ಈಗ ಜಾಗತಿಕ ಶಕ್ತಿ ಸಮತೋಲನವನ್ನೇ ಅಲುಗಾಡಿಸುತ್ತಿದೆ.
ಆಶ್ಚರ್ಯದ ಸಂಗತಿ ಅಂದರೆ ಪಾಶ್ಚಿಮಾತ್ಯ ಪ್ರಪಂಚದ ಆಧಾರ ಸ್ತಂಭವಾಗಿರುವ ಯುರೋಪಿಯನ್ ದೇಶಗಳು ಈ ಯುದ್ಧದಲ್ಲಿ ಕೇವಲ ಮೂಕ ಪ್ರೇಕ್ಷಕರಾಗಿ ಕುಳಿತಿವೆ. ಹಾಗಾದರೆ ತಮ್ಮ ಅತಿ ದೊಡ್ಡ ಮಿತ್ರ ಅಮೆರಿಕದ ಜೊತೆ ಯುದ್ಧಕ್ಕೆ ಇಳಿಯಲು ಅವರು ಯಾಕೆ ನಿರಾಕರಿಸುತ್ತಿದ್ದಾರೆ? ಗೆಳೆಯರೆ, ಫೆಬ್ರವರಿ ಕೊನೆಯಲ್ಲಿ ಶುರುವಾದ ಈ ಸಂಘರ್ಷ ಮಧ್ಯಪ್ರಾಚ್ಯವನ್ನ ಬೆಂಕಿಯ ಕುಲುಮೆಯನ್ನಾಗಿ ಮಾಡಿದೆ. ಇಷ್ಟೆಲ್ಲ ಆದರೂ ಯುರೋಪ್ ಅಮೆರಿಕಾದಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಸೊ ಇದಕ್ಕೆ ಅತಿ ದೊಡ್ಡ ಕಾರಣ ಕಾನೂನು ಬದ್ಧತೆಯ ಕೊರತೆ. ಹೌದು, ಈ ಯುದ್ಧಕ್ಕೆ ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಿಗೆ ಇಲ್ಲ ಅನ್ನೋದು ಯುರೋಪ್ನ ದೊಡ್ಡ ದೇಶಗಳಿಗೆ ಚೆನ್ನಾಗಿ ಗೊತ್ತು. ಅಧಿಕೃತ ಒಪ್ಪಿಗೆ ಇಲ್ಲದೆ ಯುದ್ಧಕ್ಕೆ ಧುಮುಕುವುದು ಅವರಿಗೆ ಅಪಾಯಕಾರಿ ಅಷ್ಟೇ ಅಲ್ಲ, ಅವರ ರಾಜಕೀಯ ವರ್ಚಸ್ಸಿಗೂ ಧಕ್ಕೆ ತರ್ತದೆ. ಈ ಯುದ್ಧದ ಬಗ್ಗೆ ಯುರೋಪಿಯನ್ ದೇಶಗಳು ಏನು ಹೇಳುತ್ತಿವೆ ಅನ್ನೋದರ ಬಗ್ಗೆ ಮಾತಾಡೋಣ. ಗೆಳೆಯರೆ, ಮೊದಲನೇದಾಗಿ ಇಲ್ಲಿ ಜರ್ಮನಿಯ ಬಗ್ಗೆ ಮಾತಾಡುವುದಾದ್ರೆ, ಇಂಡಿಯಾ ಟುಡೇ ಕಾಂಕ್ಲೇವ್ 2026ರಲ್ಲಿ ಜರ್ಮನ್ ರಾಯಭಾರಿ ಡಾಕ್ಟರ್ ಫಿಲಿಪ್ ಅಕರ್ಮನ್ ಅವರು, ಇದು ನಮ್ಮ ಯುದ್ಧವಲ್ಲ, ಇರಾನ್ ಬಳಿ ಅಣ್ವಸ್ತ್ರ ಇರುವುದು ಯಾರಿಗೂ ಇಷ್ಟವಿಲ್ಲ, ಆದರೆ ಈಗ ಅಲ್ಲಿ ನಡೆಯುತ್ತಿರುವುದು ನಮ್ಮ ಅರ್ಥಕ್ಕೆ ನಿಲುಕುತ್ತಿಲ್ಲ ಎಂದಿದ್ದಾರೆ. ಜರ್ಮನಿ ತನ್ನ ಸೈನ್ಯ ಅಥವಾ ಆಯುಧಗಳನ್ನು ಈ ಯುದ್ಧಕ್ಕೆ ಕೊಡುವುದಲ್ಲ ಅಂತ ನೇರವಾಗಿ ಹೇಳಿದೆ. ಹಾಗೇನೆ ಇಟ್ಲಿ ಬಗ್ಗೆ ಮಾತಾಡುವುದಾದರೆ, ಇತಿಹಾಸದುದ್ದಕ್ಕೂ ಅಮೆರಿಕದ ಆಪ್ತ ಮಿತ್ರನಾಗಿದ್ದ ಇಟ್ಲಿ ನಮಗೆ ಈ ಯುದ್ಧ ಬೇಡ, ನಾವು ಇದರಲ್ಲಿ ಭಾಗಿಯಾಗುವುದಿಲ್ಲ ಅಂದಿದೆ. ಈ ಅಮೆರಿಕ ಕೇವಲ ಲಾಜಿಸ್ಟಿಕ್ಸ್ ಉದ್ದೇಶಕ್ಕೆ ಮಾತ್ರ ತಮ್ಮ ಸೇನಾ ನೆಲೆ ಬಳಸಬಹುದೇ ಹೊರತು ಬಾಂಬ್ ಹಾಕುವ ವಿಮಾನಗಳಿಗಲ್ಲ ಅಂತ ಇಟ್ಲಿ ಖಡಕ್ ಆಗಿ ಹೇಳಿದೆ. ಹಾಗೆಯೇ ಸ್ಪೇನ್ ಬಗ್ಗೆ ಮಾತಾಡುವುದಾದರೆ, ಸ್ಪೇನ್ ರಾಯಭಾರಿ ಹುವಾನ್ ಆಂಟೋನಿಯೋರು ಇದು ರಷ್ಯಾ ಉಕ್ರೇನ್ ವಿನಾಶದ ಮರುಕಳಿಸುವಿಕೆ ಎಂದಿದ್ದಾರೆ. ಈ ಸ್ಪೇನ್ ಇಸ್ರೇಲ್ನಿಂದ ತನ್ನ ರಾಯಭಾರಿಯನ್ನು ವಾಪಸ್ ಕರೆಸಿಕೊಂಡಿದ್ದಲ್ಲದೆ ಸ್ಪೇನ್ ಪ್ರಧಾನಿ ಈ ಯುದ್ಧವನ್ನ ಸಂಪೂರ್ಣ ಆಕ್ರಮ ಎಂದಿದ್ದಾರೆ. ಹಾಗೆಯೇ ಫ್ರಾನ್ಸ್ ಬಗ್ಗೆ ಮಾತಾಡುವುದಾದರೆ, ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಇರಾನ್ ಮೇಲಿನ US ದಾಳಿಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿವೆ, ಇದನ್ನು ಪ್ಯಾರಿಸ್ ಒಪ್ಪುವುದಿಲ್ಲ ಅಂತ ಅಮೆರಿಕಾಗೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ ಬ್ರಿಟನ್ ಬಗ್ಗೆ ಮಾತಾಡುವುದಾದರೆ, ಗೆಳೆಯರೆ, ಈ ಅಮೆರಿಕಾದ ಅತ್ಯಂತ ನಿಷ್ಠಾವಂತ ಜೂನಿಯರ್ ಪಾರ್ಟ್ನರ್ ಬ್ರಿಟನ್ ಕೂಡ ಹಿಂದೆ ಸರಿದಿದೆ. ಇಲ್ಲಿ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು, ನಾವು ಇರಾನ್ ಮೇಲಿನ ಆರಂಭಿಕ ದಾಳಿಯಲ್ಲಿ ಭಾಗಿಯಾಗಿರಲಿಲ್ಲ, ಮುಂದೆಯೂ ಭಾಗಿಯಾಗುವ ಪ್ಲಾನ್ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟಕ್ಕೂ ಈ ಯುರೋಪ್ ದೇಶಗಳು ಟ್ರಂಪ್ ಅವರ ಸಾಥ್ ಯಾಕೆ ಬಿಟ್ಟವು? ಗೆಳೆಯರೆ, ಇದರ ಹಿಂದಿರುವ ಅತಿ ದೊಡ್ಡ ಕಾರಣ ಗ್ರೀನ್ಲ್ಯಾಂಡ್ ವಿವಾದ. ಯಾವಾಗ ಅಮೆರಿಕ ತನ್ನ ನ್ಯಾಟೋ ಮಿತ್ರ ಡೆನ್ಮಾರ್ಕ್ ದೇಶಕ್ಕೆ ಸೇರಿದ ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸುವ ಅಥವಾ ವಶಪಡಿಸಿಕೊಳ್ಳುವ ಬಗ್ಗೆ ಮಾತನಾಡಿತೋ, ಆಗ ಯುರೋಪ್ಗೆ ಒಂದು ವಿಚಾರ ಅರ್ಥವಾಯಿತು, ಅಮೆರಿಕ ಈಗ ಪಾಲುದಾರನಲ್ಲ, ಮಾಲೀಕನಾಗುವುದಕ್ಕಾಗಿ ಹೊರಟಿದೆ ಅಂತ. ಸೊ ಟ್ರಂಪ್ ಅವರ ಈ ದಾದಾಗಿರಿಯಿಂದಾಗಿ ಯುರೋಪ್ ಅಮೆರಿಕದ ಹಿಂದೆ ಕಣ್ಮುಚ್ಚಿಕೊಂಡು ಹೋಗೋದನ್ನ ನಿಲ್ಲಿಸಿದೆ. ಗೆಳೆಯರೆ, ಕೊನೆಯದಾಗಿ ಇಲ್ಲಿ ನಿಮಗೊಂದು ಪ್ರಶ್ನೆ, ಭಾರತ ನ್ಯಾಟೋ ದೇಶಗಳ ಬೇಡಿಕೆಯನ್ನ ಈಡೇರಿಸುತ್ತಾ? ಭಾರತ ಏಕಾಂಗಿಯಾಗಿ ಈ ಯುದ್ಧವನ್ನ ನಿಲ್ಲಿಸಬಹುದಾ? ನೋಡಿ ಗೆಳೆಯರೆ, ಭಾರತದ ನಿಲುವು ಸಂಪೂರ್ಣ ನಿಷ್ಪಕ್ಷಪಾತವಾಗಿದೆ. ಭಾರತ ಇರಾನ್ ಜೊತೆಯೂ ಉತ್ತಮ ಬಾಂಧವ್ಯ ಹೊಂದಿದೆ, ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆಯೂ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ. ಸೊ ಇದೇ ಕಾರಣಕ್ಕೆ ಫಿನ್ಲೆಂಡ್ನಂತಹ ನ್ಯಾಟೋ ದೇಶಗಳು ಭಾರತದ ಮೇಲೆ ಭರವಸೆ ಇಟ್ಟಿವೆ. ಹಾಗೂ ಇಲ್ಲಿ ಜೈಶಂಕರ್ ಅವರ ಯುರೋಪ್ ಪ್ರವಾಸ ಸ್ಪಷ್ಟವಾಗಿ ಸೂಚಿಸುತ್ತಿರುವುದು ಏನಂದ್ರೆ, ಯುರೋಪ್ ಈಗ ಅಮೆರಿಕದ ಹಿಂದೆ ಹೋಗುವ ಬದಲು ಭಾರತದ ಜೊತೆ ನಿಲ್ಲುವುದಕ್ಕಾಗಿ ಬಯಸುತ್ತಿದೆ. ಹಾಗೂ ಇದು ಟ್ರಂಪ್ ಅವರ ಬಹುದೊಡ್ಡ ಸೋಲು. ಅವರ ಅಮೆರಿಕ ಫಸ್ಟ್ ನೀತಿಯೇ ಮಿತ್ರ ರಾಷ್ಟ್ರಗಳನ್ನು ಅವರಿಂದ ದೂರ ಮಾಡಿದೆ. ಹಾಗೂ ಭಾರತ ಈಗ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಮಧ್ಯವರ್ತಿಯಾಗಿ ಬೆಳೆದು ನಿಂತಿದೆ. ಒಂದು ವೇಳೆ ಭಾರತ ಕದನ ವಿರಾಮ ತರುವಲ್ಲಿ ಯಶಸ್ವಿಯಾದರೆ ಇದು ಕೇವಲ ಪಶ್ಚಿಮ ಏಷ್ಯಾದ ಶಾಂತಿಗಾಗಿ ಮಾತ್ರವಲ್ಲ, ಇಡೀ ಪ್ರಪಂಚದ ಇಂಧನ ಭದ್ರತೆ ಮತ್ತು ಜಾಗತಿಕ ಸ್ಥಿರತೆಗೆ ಒಂದು ಐತಿಹಾಸಿಕ ಕ್ಷಣವಾಗಲಿದೆ. ಸೊ ಗೆಳೆಯರೆ, ಕೊನೆಯದಾಗಿ ಇಲ್ಲಿ ನಿಮಗೊಂದು ಪ್ರಶ್ನೆ, ಭಾರತ ಏಕಾಂಗಿಯಾಗಿ ಯುದ್ಧವನ್ನು ನಿಲ್ಲಿಸಬಲ್ಲದಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.